ನಮಸ್ಕಾರ. ಸಹಕಾರ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು. ಭಾರತೀಯ ಸಂಸ್ಕೃತಿಯಲ್ಲಿ ಮಾತೆಯರಿಗೆ ಉನ್ನತ ಸ್ಥಾನ. ಗುರುನಾಥ ಜಾಂತೀಕರ. ಭಾರತೀಯ ಸಂಸ್ಕೃತಿಯಲ್ಲಿ ಮಾತೆಯರಿಗೆ ಉನ್ನತ ಸ್ಥಾನವಿದೆ. ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎನ್ನುವ ಶಬ್ದದ ಬಳಕೆಗಿಂತ ಭಾರತೀಯ ಸಂಸ್ಕೃತಿಗೆ ಬೆಲೆ ನೀಡಬೇಕು ಎಂದು ಹಿರಿಯ ಸಹಕಾರಿ ಬಸವೇಶ್ವರ ಸುದ್ದಿ ಮಾಧ್ಯಮ ಸಹಕಾರ ಮಹಾಮಂಡಳ ನಿಯಮಿತ ಅಧ್ಯಕ್ಷ ಗುರುನಾಥ ಜಾಂತೀಕರ ಹೇಳಿದರು. ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು, ಜಿಲ್ಲಾ ಸಂಪರ್ಕ ಕಚೇರಿ ಬೀದರ್ ಜಿಲ್ಲೆ, ಕಲಬುರಗಿ ಪ್ರಾಂತ ಮತ್ತು ಬೀದರ್ ಜಿಲ್ಲಾ ಸೌಹಾರ್ದ ಸಹಕಾರಿಗಳ ಒಕ್ಕೂಟದ ಆಶ್ರಯದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಪಾಲ್ಗೊಂಡು ಮಾತನಾಡುತ್ತಿದ್ದರು. ಜಗತ್ತಿಗೆ ಮಾದರಿ ನಮ್ಮ ದೇಶ. ಒಂದಾನೊಂದು ಕಾಲದಲ್ಲಿ ಜಗತ್ತಿಗೆ ಸಂಸ್ಕೃತಿ ಕೊಟ್ಟ ಗುರುಸ್ಥಾನದಲ್ಲಿದ್ದ ಭಾರತ ಮಾತೆಯರಿಗೆ ಉನ್ನತ ಸ್ಥಾನ ನೀಡಿದೆ ಎಂದು ಹೇಳಿದರು. ಬೀದರ್ ಜಿಲ್ಲೆಯಲ್ಲಿ ಕೆಲವು ಸಾಧನೆಯನ್ನು ಮಾಡಿರ್ತಕ್ಕಂಥ ಸಾಧಕರಿಗೆ ನೆನಪಿಸಿಕೊಂಡು ಅವರಿಗೂ ಕೂಡ ಒಂದು ಸನ್ಮಾನವನ್ನು ಮಾಡಬೇಕು ಅಂತಕ್ಕಂಥ ಯೋಚನೆಯನ್ನು ಬಂತು. ಈ ಸಂದರ್ಭದಲ್ಲಿ ನಾವು ಸಾಧನೆಗೈದಂಥ ಸೋದರಿ ವಿದ್ಯಾವತಿ ಹಿರೇಮಠ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಅವರಿಗೆ ಒಂದು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅದೇ ರೀತಿಯಾಗಿ ಸಹೋದರಿ ಮಂಗಲಾ ಮರ್ಕಲೆ ಅವರು ಕೂಡ ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅದೇ ರೀತಿಯಾಗಿ ಶ್ರೀಮತಿ ಮಂಜು ಹೂಗಾರ್ ಸಹೋದರಿ ಇವರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅದೇ ರೀತಿಯಾಗಿ ಶ್ರೀಮತಿ ಸುನೀತಾ ಇವರಿಗೂ ಕೂಡ ನಾನು ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಮಾತೆಯರೇ, ಸೋದರಿಯರೇ, ಅನೇಕ ಜನರು ಮಹಿಳಾ ದಿನಾಚರಣೆ ನಮ್ಮ ಈ ಒಂದು ತಿಂಗಳಲ್ಲಿ ವಿದೇಶದಿಂದ ಬಂತು. ಅಲ್ಲಿ ತಮ್ಮ ಹಕ್ಕಿಗಾಗಿ ಮಹಿಳೆಯರನ್ನು ಹೋರಾಟವನ್ನು ಮಾಡಿ ಈ ದಿನವನ್ನು ಮಹಿಳಾ ದಿನಾಚರಣೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇದೆ. ಆದರೆ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯಕ್ಕೆ ಸಹಮತ ಇಲ್ಲ. ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಯರನ್ನು ನಾವು ಪ್ರತಿನಿತ್ಯ ಅವರನ್ನು ಪೂಜೆಯ ಭಾವನೆಯಿಂದ ಕಾಣತಕ್ಕಂಥದ್ದನ್ನು ನಮ್ಮ ಸಂಸ್ಕೃತಿಯಲ್ಲಿದೆ. ಯತ್ರ ನಾರಸ್ತು ಪೂಜಂತೆ ತತ್ರ ರಮಯಂತೆ ಯತ್ರ ನಾರಸ್ತು ಪೂಜಂತೆ ಪೂಜಂತೆ ತತ್ರ ರಮಯಂತೆ ದೇವತಾ ಅಂತ. ಎಲ್ಲಿ ಮಹಿಳೆಯರನ್ನ, ಮಾತೆಯರನ್ನ, ಸೋದರಿಯರನ್ನ ಪೂಜಿಸಲ್ಪಡ್ತೇವೋ ಅಲ್ಲಿ ದೇವತೆಗಳು ವಾಸ ಮಾಡ್ತಾರೆ ಅಂತ. ಎಲ್ಲಿ ಮಾತೆಯರಿಗೆ ಅಥವಾ ಮಹಿಳೆಯರಿಗೆ ಪೂಜ್ಯ ಭಾವನೆಯಿಂದ ಕಾಣೋದಿಲ್ಲ ಅಲ್ಲಿ ರಾಕ್ಷಸರು ವಾಸ ಮಾಡ್ತಾರೆ ಅಂತ. ಹೀಗಾಗಿ ನಮ್ಮ ದೇಶದಲ್ಲಿ ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದ ಆಚಾರ, ನಮ್ಮ ದೇಶದ ವಿಚಾರಗಳನ್ನು ಇಡೀ ಜಗತ್ತಿಗೆ ಮಾದರಿ ಆಗ್ತಕ್ಕಂಥ ವಿಚಾರಗಳನ್ನು ಇದೆ. ನಮ್ಮ ದೇಶ ಒಂದಾನೊಂದು ಕಾಲದಲ್ಲಿ ಜಗತ್ತಿಗೆ ಗುರುವಿನ ಸ್ಥಾನವನ್ನು ತುಂಬಿರ್ತಕ್ಕಂಥದ್ದು, ಇಡೀ ಜಗತ್ತಿಗೆ ಸಂಸ್ಕಾರವನ್ನು ನೀಡಿರ್ತಕ್ಕಂಥ ದೇಶ. ಇದರ ಹಿಂದೆ ಮಾತೃಶಕ್ತಿ ಬಹಳ ದೊಡ್ಡದಿದೆ. ನಮ್ಮ ದೇಶದಲ್ಲಿ ಅಥವಾ ಜಗತ್ತಿನಲ್ಲಿ ಮಹಿಳೆಯರಿಗೆ ಶೋಷಣೆಗೆ ಒಳಪಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಭಾರತದಲ್ಲಿ ನಾನು ಒಪ್ಪುವುದಿಲ್ಲ. ಕೆಲವು ಎಲ್ಲಿಯೂ ಅಲ್ಲಿ ಒಂದೆರಡು ಉದಾಹರಣೆಗಳನ್ನು ಇರಬಹುದು. ಹಿಂದಿನಿಂದ ಇತಿಹಾಸವನ್ನು ಸ್ವತಂತ್ರ ಪೂರ್ವದಲ್ಲಿ ಕೂಡ ನೀವು ತೆಗೆದುಕೊಂಡು ನೋಡ್ರಿ, ಮಹಿಳೆಯರಿಗೆ ನಾವು ಮಾತೃ ಸ್ಥಾನವನ್ನು ಕೊಟ್ಟಿದ್ದೀವಿ, ಸೋದರಿ ಸ್ಥಾನವನ್ನು ಕೊಟ್ಟಿದ್ದೀವಿ, ತಾಯಿ ಸ್ಥಾನವನ್ನು ಕೊಟ್ಟಿದ್ದೀವಿ. ಎಲ್ಲಿಯೂ ಕೂಡ ಕೀಳಾದಂಥ ಭಾವನೆ ಇದೆ. ಹಿಂದೆ ರಾಜರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ರಾಣಿ ಕಿತ್ತೂರು ಚೆನ್ನಮ್ಮ ಇರ್ಬೋದು, ಗಾರ್ಗಿ ಇರ್ಬೋದು, ಮಂಡೋದರಿ ಇರ್ಬೋದು, ಸೀತೆ ಇರ್ಬೋದು, ತಾಯಿ ಸತಿ ಸಾವಿತ್ರಿ ಇರ್ಬೋದು. ಇತಿಹಾಸವನ್ನು ನಾವು ತೆಗೆದುಕೊಂಡು ನೋಡಿದಾಗ, ಪುಂಖಾನುಪುಂಖವಾಗಿ ನೋಡಿದಾಗ ಮಾತೆಯರಿಗೆ ಅಪಾರವಾದಂಥ ಗೌರವನ ಇದೆ, ನಾವು ಕೊಟ್ಟಿದ್ದೀವಿ. ಎಲ್ಲಿ ಮಾತೆ ಸರಿಯಾದಂಥ ದಾರಿಯಲ್ಲಿ ಇರ್ತಾರೋ, ಎಲ್ಲಿ ಒಬ್ಬ ಸಬಲವಾದಂಥ ಸಮರ್ಥವಾದಂಥ ಮಾತೆ ಇರ್ತಾರೋ ಅಲ್ಲಿ ಅತ್ಯಂತ ಉತ್ತಮವಾದಂಥ ಮಕ್ಕಳನ್ನ ತಯಾರು ಮಾಡಲಿಕ್ಕೆ ಸಾಧ್ಯ ಇದೆ. ಇವತ್ತು ಇಡೀ ಹಿಂದೂ ಸ್ವರಾಜ್ಯವನ್ನು ಸ್ಥಾಪಿಸತಕ್ಕಂಥ ಶಿವಾಜಿಯನ್ನ ಇವತ್ತು ಒಬ್ಬ ತಯಾರಾಗಬೇಕಾದ್ರೆ ಜೀಜಾಮಾತೆ ಪಾತ್ರ ದೊಡ್ಡದಿದೆ. ಜೀಜಾಮಾತೆ, ಒಬ್ಬ ತಾಯಿ ಜೀಜಾಮಾತೆಗಳಿಂದ ಒಬ್ಬ ಶಿವಾಜಿಯನ್ನ ತಯಾರ. ಹರಿಹರ ಬುಕ್ಕರು ಇವತ್ತು ನಮ್ಮ ವಿಜಯನಗರ ಸಾಮ್ರಾಜ್ಯವನ್ನು ಸಂಸ್ಥಾಪಕರು, ಒಬ್ಬ ವಿದ್ಯಾರಣ್ಯರು, ಅಲ್ಲಿ ಅವರು ತಯಾರಾಗೋದು ಅವ್ರ ಹಿಂದೆ ಅವ್ರ ಮಾತೆ ಕಾರಣ. ಇವತ್ತ ಈ ದೇಶವನ್ನ ಆಳ್ತಕ್ಕಂತಹ ಅನೇಕ ಜನರು ಇವತ್ತ ನಮ್ಮಲ್ಲಿದ್ದಾರೆ, ಅಲ್ಲಿ ಅವ್ರ ಮಾತೆಯರೇ ಅದಕ್ಕೆ ಕಾರಣ. ಸೊ ಇವತ್ತ ನಮ್ಮ ದೇಶದಲ್ಲಿ
ಸಾಕಷ್ಟು ಸಾಧಕಿಯರೆಲ್ಲ ಇದ್ದಾರೆ ಎಲ್ಲ ಕ್ಷೇತ್ರದಲ್ಲಿ. ವಿಜ್ಞಾನ ಕ್ಷೇತ್ರ ತಗೊಳ್ಳಿ, ಸಾಹಿತ್ಯ ಕ್ಷೇತ್ರ ತಗೊಳ್ಳಿ, ಆಮೇಲೆ ಸಾಂಸ್ಕೃತಿಕ ಕ್ಷೇತ್ರವನ್ನು ತೆಗೆದುಕೊಳ್ಳಿ, ಆಮೇಲೆ ಆರ್ಮಿ, ನೀವು ಸೈನ್ಯ ದೇಶವನ್ನು ರಕ್ಷಣೆ ಮಾಡೋದ್ರಲ್ಲಿ ತೆಗೆದುಕೊಳ್ಳಿ. ಮಹಿಳೆ ಆಕಾಶದಲ್ಲಿ ಹಾರಾಡ್ತಾ ಇದ್ದಾಳೆ, ನೀರಿನಲ್ಲಿ ಈಜಾಡ್ತಾ ಇದ್ದಾಳೆ, ಭೂಮಿಯಲ್ಲಿ ಯುದ್ಧವನ್ನು ಮಾಡ್ತಾ ಇದ್ದಾಳೆ. ಇವತ್ತ ರಕ್ಷಣೆ ಮಾಡೋದರಲ್ಲಿ ಮುಂಚೂಣಿಯಲ್ಲಿದ್ದಾಳೆ. ಈಗಾಗಲೇ ಸೋದರಿ ಮಂಜುಳಾ ಅವರು ಪ್ರಸ್ತಾವನೆಯನ್ನು ಮಾಡಿ ಹೋದರು. ನಮ್ಮ ದೇಶವನ್ನ ಇದು ಮೊನ್ನೆ ಸಿಂಧೂರ್ ಅಂತಕ್ಕಂಥ ಆಪರೇಷನ್ ಅನ್ನ ಮಾಡಿರ್ತಕ್ಕಂಥ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಗೊತ್ತಿದೆ. ಕಾರ್ಯಕ್ರಮದಲ್ಲಿ ವಿದ್ಯಾವತಿ ಹಿರೇಮಠ, ಮಂಗಳ ಮರಕೇಳಿ, ಮಂಜು ಹೂಗಾರ್, ಸುನಿತಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.